ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಲಾರ್ಡ್, ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಪ್ರತ್ಯೇಕವಾಗಿ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳ್ತಿದ್ದೀರಿ ಎಂಬುದಾಗಿ ನೆನೆಸಿ ನಾನು ದೇವರಿಗೆ ಮಹಿಮೆಯನ್ನು ಸಲ್ಲಿಸುವನಾಗಿದ್ದೇನೆ. ದೇವರು ಪ್ರತಿದಿನ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸುವಾತನು, ನಮ್ಮನ್ನು ಧೈರ್ಯಪಡಿಸುವಾತನು, ಮಾತ್ರವಲ್ಲದೆ ನಮ್ಮನ್ನು ಕ್ರಮಪಡಿಸುವಾತನು ನಮ್ಮ ದೇವರಾಗಿದ್ದಾನೆ. ಅದರಿಂದ ದೇವರು ನಮ್ಮನ್ನು ಕ್ರಮಪಡಿಸುವಾಗ, ನಮ್ಮನ್ನು ಧೈರ್ಯಪಡಿಸುವಾಗ, ನಮ್ಮನ್ನು ಶುದ್ಧೀಕರಿಸುವಾಗ ದೇವರ ಕರಗಳಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಈ ದಿನವೂ ಕೂಡ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾರೆ. ಆತನ ಮಾತುಗಳನ್ನು ಕೇಳಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿದ ಹಾಗೆ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತಾಡಿರಿ. ನಮ್ಮ ವಿಷಯದಲ್ಲಿ ಏನೆಲ್ಲ ಕರ್ತನೆ ನೀವು ಮಾತಾಡಬೇಕೆಂಬುದಾಗಿ ಬಯಸ್ತಾ ಇದ್ದೀರೋ ಅದನ್ನೆಲ್ಲ ದೇವರೇ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಧೈರ್ಯಪಡಿಸಿರಿ, ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ಕ್ರಮಪಡಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಪ್ರತ್ಯೇಕವಾಗಿ ನೀವು ಮಾತಾಡುವಾಗ ನಮ್ಮನ್ನೇ ನಾವು ಸಮರ್ಪಿಸಿಕೊಡಲಿಕ್ಕೆ ಬೇಕಾದ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನೀವು ನಮ್ಮೊಂದಿಗೆ ಮಾತಾಡಿ ನಾವು ಕೇಳ್ತೇವೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಈ ದಿನದ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ನೀವು ಬಳಲಿ ಹೋದಾಗ ದೇವರು ನಿಮಗೆ ಸಹಾಯ ಮಾಡುವನು. ನೀವು ಬಳಲಿದ್ದಾಗ ಅಥವಾ ಬಳಲಿ ಹೋದಾಗ, ಜೀವಿತದ ಯಾತ್ರೆಯಲ್ಲಿ ಅನೇಕ ಪರಿಸ್ಥಿತಿಗಳು ನಿಮಗೆ ಎದುರಾಗಿ ಬರುವಾಗ, ಬೇಡಪ್ಪ ಈ ಜೀವಿತ ಬೇಡ, ನನಗೆ ಮುಂದೆ ಹೋಗ್ಲಿಕ್ಕಾಗಲ್ಲ ಎಂಬುದಾಗಿ ಬಳಲಿ ಹೋದಾಗ ದೇವರು ನಿಮಗೆ ಸಹಾಯ ಮಾಡುವನಾಗಿದ್ದಾನೆ. ನೀವು ಬಳಲುವುದಕ್ಕಿಂತ ಮುಂಚಿತವಾಗಿಯೇ ದೇವರು ನಿಮ್ಮ ಕರಚಾಚಿ ನಿಮ್ಮನ್ನು ಕೈ ಹಿಡಿದು ನಡೆಸುವವನಾಗಿದ್ದಾನೆ. ನಾವು ಸತ್ಯವೇದದಲ್ಲಿ ಪ್ರವಾದಿಯಾದಂಥ ಎಲಿಯನ ಬಗ್ಗೆ ನಾವು ನೋಡುವಾಗ ಆತನು ಒಂದು ಬಾರಿ ಬಳಲಿ ಹೋಗಿ ದೇವರ ಹತ್ರ ಹೇಳ್ತಾ ಇದ್ದೇನೆ, ದೇವರೇ ನನಗೆ ಸಾಕಾಯಿತು ಸ್ವಾಮಿ ಎಂಬುದಾಗಿ. ಆಗ ದೇವರು ಅವನಿಗೆ ಬೇಕಾದ ಆಹಾರವನ್ನು ಕೊಟ್ಟು ಬಳಲಿ ಹೋದ ಅವನನ್ನು ಧೈರ್ಯಪಡಿಸಿ, ಮುಂದೆ ನಿನಗೆ ಇನ್ನೂ ಪ್ರಯಾಣ ಇದೆ ಎಂಬುದಾಗಿ ಹೇಳಿ ಅವನನ್ನು ಧೈರ್ಯಪಡಿಸಿ ತನ್ನನ್ನು ಮತ್ತಷ್ಟು ಪ್ರಯಾಣ ಮಾಡುವ ಹಾಗೆ ದೇವರು ಬಳಲಿ ಹೋದಂಥ ಎಲಿಯನನ್ನು, ಸಾಕಾಯಿತು ನನಗೆ ಎಂಬುದಾಗಿ ಹೇಳಿಕೊಂಡಂಥ ಎಲಿಯನನ್ನು ದೇವರು ಬಲಪಡಿಸಿ ಮುಂದೆ ನಡೆಸಿದ್ದಾರೆ. ಪ್ರಿಯರೇ, ಎಲಿಯನ ಹಾಗೆ ನಿಮ್ಮ ಜೀವಿತದಲ್ಲೂ ಕೂಡ ಎಷ್ಟೋ ಸಾರಿ ನೀವು ಇದನ್ನು ಚಿಂತಿಸಿರಬಹುದು, ಈ ರೀತಿಯಾಗಿ ಆಲೋಚನೆ ಮಾಡಿರ್ಬೋದು, ನನಗೆ ಸಾಕಾಯಿತು ಸ್ವಾಮಿ, ಜೀವಿತದ ಈ ಇಕ್ಕಟ್ಟುಗಳ ಮಧ್ಯದಲ್ಲಿ ನನಗೆ ನಿಲ್ಲಲಿಕ್ಕೆ ಆಗ್ತಾ ಇಲ್ಲ, ಬಳಲಿ ಹೋಗಿದ್ದೇನೆ, ನನ್ನ ಜೀವಿತವೇ ನನಗೆ ಸಾಕು ಎಂಬುದಾಗಿ ಅನ್ನಿಸ್ತಾ ಇದೆ ಎಂಬುದಾಗಿ ಕೆಲವೊಂದು ಬಾರಿ ನೀವು ಚಿಂತೆ ಮಾಡಿರ್ಬೋದು. ನೀವು ಬಳಲಿ ಹೋದಾಗ, ನೀವು ಬಳಲಿ ಹೋದ ಪರಿಸ್ಥಿತಿಯ ಮಧ್ಯದಲ್ಲಿ ತನ್ನ ಕರಚಾಚಿ ದೇವರು ನಿಮ್ಮನ್ನು ಬಿಡಿಸಿ ನಡೆಸಿದ್ದಾರೆ. ಈಗಲೂ ಕೂಡ ಆತನು ಬಿಡಿಸಿ ನಡೆಸೋನಾಗಿದ್ದಾನೆ. ಹಾಗಾದರೆ ನೀವು ಬಳಲಿ ಹೋದಾಗ ದೇವರು ನಿಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಚನ ನಾವು ಓದಿಕೊಳ್ಳುವಾಗ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ. ಇಲ್ಲಿ ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ತಾರೆ. ಹೊಸ ಬಲವನ್ನು ಹೊಂದಿಕೊಳ್ಳುವುದು ಮಾತ್ರ ಅಲ್ಲ, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ನೋಡಿ, ನಡೆದರೂ ಕೂಡ ಬಳಲಿ ಹೋಗಲ್ಲ. ಯಾಕೆಂದರೆ ದೇವರನ್ನೇ ನಿರೀಕ್ಷಿಸುವನು. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ನೀವು ಬಳಲಿ ಹೋಗಿದ್ದೀರಾ, ನಿರಾಶೆಗೊಳಗಾಗಿದ್ದೀರಾ, ಈ ಜೀವಿತದ ಯಾತ್ರೆಯಲ್ಲಿ ನನ್ನ ಜೀವಿತ ಯಾಕೆ ಇಷ್ಟು ಇಕ್ಕಟ್ಟಲ್ಲಿ ಹೋಗ್ತಾ ಇದೆ, ನನಗೆ ಮಾತ್ರ ಯಾಕೆ ಇಷ್ಟು ಕಷ್ಟಗಳು ಎಂಬುದಾಗಿ ನಿನಗೆ ಒಳಗಡೆ ಚಿಂತೆ ಬರ್ತಾ ಇದೆಯಾ, ನಿನ್ನ ಪರಿಸ್ಥಿತಿಗಳಲ್ಲಿ ನೀನು ಸೋತು ಹೋಗಿದೆಯಾ, ಯಾವುದಾದ್ರೂ ವಿಷಯಗಳನ್ನು ನಿನ್ನಿಂದ ಜಯಿಸ್ಲಿಕ್ಕಾಗದೆ ಯೇಸಪ್ಪ ನನ್ನಿಂದ ಆಗ್ತಾ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹತ್ರ ಪ್ರಾರ್ಥಿಸ್ತಾ ಇದೆಯಾ, ನಿನಗಾಗಿಯೇ ದೇವರು ಈ ದಿನ ಮಾತಾಡ್ತಿದ್ದಾರೆ. ನಿನ್ನ ಕುರಿತೇ ದೇವರು ಮಾತಾಡ್ತಿದ್ದಾರೆ. ನಿನಗಾಗಿಯೇ
ದೇವರು ಧೈರ್ಯವನ್ನು ಕೊಡ್ತಾ ಇದ್ದಾರೆ. ನಡೆದರು ಬಳಲರು. ಯಾವಾಗ ಅಂದರೆ ನಿನಗಾಗಿ ಒಂದು ಬಲ ಇದೆ, ನಿನಗಾಗಿ ಒಂದು ಶಕ್ತಿ ಇದೆ, ನಿನಗಾಗಿ ಒಂದು ಕರವಿದೆ, ನಿನಗಾಗಿ ಒಂದು ಆಶ್ರಯವಿದೆ. ಅದೇ ಯೆಹೋವನಾದ ದೇವರು, ಪ್ರಭುವಾದ ಯೇಸು ಕ್ರಿಸ್ತನು. ಆತನನ್ನು ನೀನು ಆಶ್ರಯಿಸಿಕೊಳ್ಳೋದಾದರೆ, ಆತನನ್ನೇ ನಿರೀಕ್ಷಿಸುವುದಾದರೆ ಆತನಿಂದ ಹೊಸ ಬಲವನ್ನು ನೀನು ಹೊಂದಿಕೊಳ್ತೀಯ. ಬಳಲಿ ಹೋದ ಸ್ಥಳದಿಂದಲೇ ಮತ್ತೆ ಏರಿ ಆರುವ ರೀತಿಯಲ್ಲಿ ದೇವರು ನಿನ್ನನ್ನು ಮತ್ತಷ್ಟು ಬಲಪಡಿಸುವವನಾಗಿದ್ದಾನೆ. ಅದಕ್ಕೆ ಹದ್ದುಗಳ ಹಾಗೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರೆಂಬುದಾಗಿ, ಎಲ್ಲಿ ಬಳಲಿ ನೀನು ಬಿದ್ದಿದೆಯೋ ಅಲ್ಲಿಂದಲೇ ದೇವರು ನಿನ್ನ ಮತ್ತಷ್ಟು ಮೇಲೆ ಏರುವ ರೀತಿಯಲ್ಲಿ ದೇವರು ನಡೆಸುವವನಾಗಿದ್ದಾನೆ. ಪ್ರಿಯರೇ, ಬಳಲಿ ಹೋದ ನಿಮಗಾಗಿ ದೇವರು ಈ ದಿನ ಮಾತಾಡ್ತಿದ್ದಾರೆ. ನಿನ್ನ ಜೀವಿತದ ಯಾತ್ರೆಯಲ್ಲಿ ಯಾವ ಪರಿಸ್ಥಿತಿಯ ನಿಮಿತ್ತ ನೀನು ಬಳಲಿ ಹೋಗಿದೆಯೋ, ಯಾವ ವಿಷಯದ ಕುರಿತು ನೀನು ಕುಗ್ಗಿ ಹೋಗಿದೆಯೋ, ಯಾವ ವಿಷಯದ ಕುರಿತು ನೀನು ಸೋತು ಹೋಗಿದೆಯೋ, ಅದೇ ವಿಷಯದಲ್ಲಿ ನೀನು ಯೆಹೋವನನ್ನು ನಿರೀಕ್ಷಿಸು. ಅದೇ ಸ್ಥಳದಲ್ಲಿ ಯೆಹೋವನನ್ನು ನಿರೀಕ್ಷಿಸು. ನಾನು ಸೋತು ಹೋಗಿದ್ದೇನೆ, ಆದರೆ ನನ್ನ ದೇವರು ಜಯ ಕೊಡುವಂತನು ಇನ್ನೂ ಜೀವಂತವಾಗಿದ್ದಾನೆ. ನಾನು ಸೋತೋಗಿದ್ದೇನೆ, ಆದರೆ ನನ್ನ ದೇವರು ನನಗೆ ಜಯ ಕೊಡಲಿಕ್ಕೆ ಈಗಲೂ ಕೂಡ ಶಕ್ತನಾಗಿದ್ದಾನೆ ಎಂಬುದಾಗಿ ನೀನು ನಂಬಿಕೊಂಡು, ನೀನು ಸೋತಂಥ ಅದೇ ಪರಿಸ್ಥಿತಿಯಲ್ಲಿ ಯೆಹೋವನನ್ನು ಅಥವಾ ಪ್ರಭುವಾದ ಯೇಸು ಕ್ರಿಸ್ತನನ್ನು ದೃಷ್ಟಿಸೋದಾದರೆ, ಕೀರ್ತನೆ 34ರ ವಚನದಲ್ಲಿ ನಾವು ಕಾಣುವ ಪ್ರಕಾರ, ಆತನ್ನೇ ದೃಷ್ಟಿಸಿದವರ ಮುಖವು ಪ್ರಕಾಶವನ್ನು ಹೊಂದಿತು, ಅವರ ಮುಖವು ಲಜ್ಜೆಯಿಂದ ಗೆಡುವುದೇ ಇಲ್ಲ. ನೀನು ಎಲ್ಲಿ ಸೋತು ಬಿದ್ದಿದೆಯೋ ಅಲ್ಲೇ ಒಬ್ಬಾತನನ್ನು ನೀನು ನಿರೀಕ್ಷಿಸು. ಅದೇ ಪ್ರಭುವಾದ ಯೇಸು ಕ್ರಿಸ್ತನನ್ನು, ಆತನನ್ನು ನೀನು ನಿರೀಕ್ಷಿಸೋದಾದರೆ ನೀನು ಲಜ್ಜೆ ಕಟ್ಟ ಸ್ಥಳದಲ್ಲಿ, ನೀನು ಲಜ್ಜೆಪಟ್ಟ ಸ್ಥಳದಲ್ಲಿ ನಿನ್ನ ಮುಖವು ಎತ್ತು ಪ್ರಕಾಶಿಸುವ ರೀತಿಯಲ್ಲಿ, ನೀನು ತೇಜಸ್ಸುವ ರೀತಿಯಲ್ಲಿ ದೇವರು ನಿನ್ನನ್ನು ಬಲಪಡಿಸುವವನಾಗಿದ್ದಾನೆ. ಹಾಗಾದರೆ ನೀನು ಬಳಲಿ ಹೋಗಿರುವ ಪರಿಸ್ಥಿತಿಯಲ್ಲಿ ನಿನಗೊಬ್ಬ ದೇವರಿದ್ದಾನೆ, ನಿನಗೊಬ್ಬ ನಿರೀಕ್ಷೆ ಕೊಡುವಂಥ ದೇವರಿದ್ದಾನೆ. ಆತನನ್ನೇ ನೀನು ನಿರೀಕ್ಷಿಸೋದಾದರೆ ಹೊಸ ಬಲವನ್ನು ಕೊಟ್ಟು, ಹೊಸ ಶಕ್ತಿಯನ್ನು ಕೊಟ್ಟು, ಎಲ್ಲಿ ನೀನು ಸೋತು ಬಿದ್ದಿದೆಯೋ ಅಲ್ಲೇ ನಿನ್ನ ಜೀವಿತವನ್ನು ಆತನು ಮಾರ್ಪಡಿಸಿ ನಡೆಸುವವನಾಗಿದ್ದಾನೆ. ಪ್ರಿಯರೇ, ಯಾರೆಲ್ಲ ಸೋತು ಹೋಗ್ತಾರೋ, ಯಾರೆಲ್ಲ ಬಳಲಿ ಹೋಗ್ತಾರೋ ಅವರನ್ನು ಕೈ ಬಿಡುವ ದೇವರಲ್ಲ ನಮ್ಮ ದೇವರು. ಅವರ ಪರವಾಗಿ ನಿಂತು ಅವರಿಗೆ ಬೇಕಾದ ಸಹಾಯವನ್ನು ಮಾಡಿ, ಅವರಿಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ದೇವರು ಕೊಟ್ಟು ನಡೆಸುವ ಆತನೇ ಆಗಿದ್ದಾನೆ. ನಾವು 1 ಅರಸುಗಳ ಪುಸ್ತಕ ಅದರ 19ನೇ ಅಧ್ಯಾಯದ 3ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ. ನಾನು ಮುಂಚೆ ಹೇಳಿದ್ನಲ್ಲ, ಎಲೀಯನ ಒಂದು ಪ್ರಾರ್ಥನೆ. ಎಲೀಯನು ಹೀಗೆ ಹೇಳ್ತಿದ್ದಾನೆ, ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯೆಹೂದದ ಬೇರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟು ತರುವಾಯ ಒಬ್ಬನಾಗಿ ಅರಣ್ಯದೊಳಗೆ ಬಂದು ದಿವಸದ ಪ್ರಯಾಣವಷ್ಟು ದೂರ ಹೋಗಿ ಒಂದು ಜಾಲಿಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡನು, ನಿದ್ರೆ ಮಾಡಿದನು. ಪಕ್ಕನೆ ಒಬ್ಬ ದೂತನು ಅವನನ್ನು ತಟ್ಟಿ, ಎದ್ದು ಊಟ ಮಾಡು ಎಂದು ಹೇಳಿ, ಎಲೀಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯೂ ಒಂದು ತುಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಯೆಹೋವನ ದೂತನು 2ನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ನೀವು ನೋಡ್ಬೋದು, ಇಲ್ಲಿ ಎಲೀಯನು ಕೇಳಿಕೊಳ್ತಾ ಇದ್ದಾನೆ, ದೇವರೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು ಎಂಬುದಾಗಿ. ಆದರೆ ದೇವರು ತನ್ನ ದೂತನನ್ನು ಕಳಿಸಿ ಸಾಕಾಯಿತು ಎಂಬುದಾಗಿ ಬಳಲಿ ಹೋದಂಥ ಎಲೀಯನಿಗೋಸ್ಕರ ಪರಲೋಕದಿಂದ ದೇವರು ಏನು ಮಾಡ್ತಾ ಇದ್ದಾರೆ, ತನ್ನ ದೂತನನ್ನೇ ಸಹಾಯಕ್ಕಾಗಿ ಕಳಿಸ್ತಾ ಇದ್ದಾರೆ. ಬಳಲಿ ಹೋದಂಥ ಈ ಎಲೀಯನಿಗೋಸ್ಕರ ದೇವರು ಪರಲೋಕದಿಂದ ತನ್ನ ದೂತನನ್ನು ಕಳಿಸಿದ್ದು ಮಾತ್ರವಲ್ಲದೆ ಆಹಾರವನ್ನು ಕೂಡ ಕೊಟ್ಟು ಕಳಿಸೋದನ್ನು ನಾವು ನೋಡ್ತೀವಿ. ಪ್ರಿಯರೇ, ನೀನು ಬಳಲಿ ಹೋದಾಗ ಪರಲೋಕದಿಂದ ಸಹಾಯ ನಿನಗೋಸ್ಕರ ಬರುವಂಥದ್ದಾಗಿರ್ತದೆ. ಅದು ಸಾಧಾರಣವಾದ ರೀತಿಯಲ್ಲ. ನೀನು ಬಳಲಿ ಹೋದಂಥ ನಿನ್ನ ಜೀವಿತವನ್ನು 2ರಷ್ಟು ಬಲದಿಂದ ತುಂಬಿಸುವಂಥ ಪರಲೋಕದ ಶಕ್ತಿ ನಿನ್ನನ್ನು ಆವರಿಸುವಂಥದ್ದಾಗಿದೆ. ಇಲ್ಲಿ ಎಲೀಯನು ಬಳಲಿ ಹೋಗಿದ್ದಾನೆ, ಸಾಕಾಯಿತು ಎಂಬುದಾಗಿ ಹೇಳಿಕೊಂಡು ನನ್ನ ಪ್ರಾಣವನ್ನು ತೆಗೆದು ಬಿಡು ಎಂಬುದಾಗಿ ಕೇಳ್ತಾ ಇದ್ದಾನೆ. ಕೆಲವೊಂದು ಬಾರಿ ಮನುಷ್ಯನು ಪರಿಸ್ಥಿತಿಗಳ ಮಧ್ಯದಲ್ಲಿ, ಜೀವಿತದ ಯಾತ್ರೆಯಲ್ಲಿ ಬರುವ ಸಮಸ್ಯೆಗಳು, ಸಾಲದ ಒತ್ತಡಗಳು, ಕೆಲಸದ ಒತ್ತಡಗಳು, ಕುಟುಂಬದ ಒತ್ತಡಗಳು, ಹೀಗೆ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಅಥವಾ ತನಗೆ ಎದುರಾಗಿರುವಂಥ ಶತ್ರುವಿನ ಆ ಕಾಟದಲ್ಲಿ ಬೇರೆ ಬೇರೆ ವಿಧದಲ್ಲಿ ಇರ್ಬೋದು. ಎಲ್ಲವನ್ನ ಒಂದೇ ಬಾರಿ ಮನುಷ್ಯನು ಎದುರಿಸ್ಲಿಕ್ಕೆ ಆಗಲ್ಲ. ಎಂಥ ವ್ಯಕ್ತಿ ಆದರೂ ಕೂಡ ಸೋತು ಹೋಗ್ತಾನೆ. ನೀವು ನೋಡ್ಬೋದು, ಎಲೀಯನ ಬಗ್ಗೆ ನಾವು ನೋಡೋದಾದರೆ ಪರಲೋಕದಿಂದ ಅಗ್ನಿಯನ್ನು ಇಳಿಸಿದವನು. ಮಾತ್ರವಲ್ಲದೆ ಬರಬಾರದು ಎಂಬುದಾಗಿ ಪ್ರಾರ್ಥಿಸಿದಾಗ 3 ವರ್ಷ 6 ತಿಂಗಳು ಮಳೆನೇ ಬರಲಿಲ್ಲ. ಮಳೆ ಬರಬೇಕೆಂಬುದಾಗಿ ಪ್ರಾರ್ಥಿಸಿದಾಗ
ಮಳೆ ಬಂತು. ಹಲ್ಲೆಲೂಯಾ. ಎಲಿಯನು ಪ್ರಾರ್ಥಿಸಿದಾಗ ಪರಲೋಕದಿಂದ ಅಗ್ನಿಯನ್ನು ಇಳಿಸಿದ್ದಾನೆ. ಮಾತ್ರವಲ್ಲದೆ ಎಲಿಯನು ಪ್ರಾರ್ಥಿಸಿದಾಗ ಮಳೆಯನ್ನೇ ನಿಲ್ಲಿಸಿದ್ದಾನೆ. ಆದರೂ ಕೂಡ ತನ್ನ ಮನಸ್ಸು ಸೋತು ಹೋದಾಗ, ತನ್ನ ಮನಸ್ಸು ಬಳಲಿ ಹೋದಾಗ ತನಗೆ ಸಾಕಾಯಿತು ಎಂಬುದಾಗಿ ಹೇಳಿದ್ದಾನೆ. ಪ್ರಿಯರೇ, ಮನುಷ್ಯರಾದವರಿಗೆ ಒಂದು ಲಿಮಿಟ್ ಇದೆ. ಹಲ್ಲೆಲೂಯಾ. ಮನುಷ್ಯನಾದವನಿಗೆ ಯಾವತ್ತೂ ಕೂಡ ಒಂದು ಪರಿಮಿತಿ ಇದೆ. ಪರಿಮಿತಿಯನ್ನು ದಾಟಿ ಹೋಗ್ಲಿಕ್ಕಾಗಲಿ. ಎಂಥ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ತನಗೊಂದು ಮನಸ್ಸು ಅನ್ನುವಂಥದ್ದಿದೆ. ಮನಸ್ಸಿನಲ್ಲಿ ಸೋತು ಹೋದರೆ, ಮನಸ್ಸಿನಲ್ಲಿ ಬಳಲಿ ಹೋದರೆ, ಮನಸ್ಸಿನಲ್ಲಿ ನಿರಾಶೆಗೊಂಡ್ರೆ, ದೇಹ ಎಷ್ಟೇ ಗಾತ್ರವಿದ್ರೂ, ಬುದ್ಧಿ ಎಷ್ಟೇ ಚೆನ್ನಾಗಿದ್ರೂ ಕೂಡ, ಟ್ಯಾಲೆಂಟ್ ಆದ ಪರ್ಸನ್ ಆದರೂ ಪರವಾಗಿಲ್ಲ, ಉನ್ನತವಾದ ಸ್ಥಾನದಲ್ಲಿ ಅಥವಾ ಸ್ಥಳದಲ್ಲಿ ಇರುವಂಥ ಒಂದು ವ್ಯಕ್ತಿ ಆದರೂ ಪರವಾಗಿಲ್ಲ, ಮನಸ್ಸು ಬಳಲಿ ಹೋದರೆ ಅವನು ಸೋತೋದಂಥ ಅನುಭವದಲ್ಲಿ. ಇಲ್ಲಿ ನೋಡ್ರಿ, ಪರಲೋಕದಿಂದ ಅಗ್ನಿ ಇಳಿಸಿದವನಿಗೆ ಸಣ್ಣ ಒಂದೇ ಒಂದು ಎಚ್ಚರಿಕೆ ಅವನನ್ನು ಏನು ಮಾಡ್ತಂದ್ರೆ, ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು ಅನ್ನೋ ರೀತಿಯಲ್ಲಿ ತನ್ನನ್ನು ತಾನು ಏನು ಮಾಡ್ತಾ ಇದ್ದಾನೆ, ದೇವರ ಬಳಿಯಲ್ಲಿ ಒಪ್ಪಿಸಿ ಪ್ರಾರ್ಥಿಸ್ತಾ ಇದ್ದಾನೆ. ಪ್ರಿಯರೇ, ಆತನ ದುಃಖವನ್ನು, ಆತನ ವೇದನೆಯನ್ನು, ಬಳಲಿ ಹೋದಂಥ ಪರಿಸ್ಥಿತಿಯನ್ನು ದೇವರ ಹತ್ರ ಹೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಜೀವಿತದಲ್ಲಿ ಕೂಡ ದೇವರ ವಿಷಯದಲ್ಲಿ ಎಷ್ಟೋ ಅದ್ಭುತಗಳನ್ನು ನೀವು ಅನುಭವಿಸಿರ್ಬೋದು, ಎಷ್ಟೋ ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ ದೇವರು ಮಾಡಿರ್ಬೋದು. ನಿಮ್ಮ ಮೂಲಕವಾಗಿಯೂ ಅಸಾಧಾರಣವಾದ ಕಾರ್ಯಗಳನ್ನು ದೇವರು ಮಾಡಿಸಿರಬಹುದು. ಆದರೂ ನಮ್ಮ ಮನಸ್ಸು ಅನ್ನುವಂಥದ್ದು ಕೆಲವೊಂದು ಬಾರಿ ಕೆಲವೊಬ್ಬರ ಮಾತುಗಳಿಂದ ಸೋತು ಹೋಗುವಾಗ, ಕೆಲವೊಬ್ಬರ ಮಾತುಗಳಿಂದ ಬಳಲಿ ಹೋಗುವಾಗ, ಕೆಲವೊಬ್ಬರ ಆ ಮಾತುಗಳು ನಮ್ಮ ಮನಸ್ಸನ್ನು ತಾಕುವಾಗ ನಾವೇನಾಗ್ತೇವೆ ಅಂದರೆ ಬಳಲಿ ಹೋಗ್ತೇವೆ. ಎಷ್ಟೇ ಗಾತ್ರ ಇರುವಂಥ ವ್ಯಕ್ತಿ ಆದರೂ ಕೂಡ, ಎಷ್ಟೇ ಉನ್ನತವಾದ ವ್ಯಕ್ತಿ ಆದರೂ ಕೂಡ, ಎಷ್ಟೇ ಬಲಿಷ್ಠವಾದ ವ್ಯಕ್ತಿ ಆದರೂ ಕೂಡ ಮನಸ್ಸು ಸೋತು ಹೋದರೆ ಎಲ್ಲವೂ ನಿರಾಶೆ ಆದಂಗೆ ಪ್ರಿಯರೇ ಬಳಲಿ ಹೋದಂಥ ಅವಸ್ಥೆ ಆಗ್ತದೆ. ಈ ಬಳಲಿ ಹೋದ ಪರಿಸ್ಥಿತಿಯಲ್ಲಿ ಎಲಿಯನನ್ನು ಧೈರ್ಯಪಡಿಸಿದ್ದು, ಬಳಲಿ ಹೋದಂಥ ಪರಿಸ್ಥಿತಿಯಲ್ಲಿ ಎಲಿಯನಿಗೆ ಶಕ್ತಿ ತುಂಬಿದ್ದು ದೇವರೇ ಆಗಿದ್ದಾರೆ. ಹಾಗಾದರೆ ನೀನು ಬಳಲಿ ಹೋಗಿದೆಯಾ? ನೀನು ಎಲಿಯನ ರೀತಿಯಲ್ಲಿ ಸೋತು ಹೋಗಿದೆಯಾ? ಜೀವಿತವೇ ಬೇಡ, ನಾನು ಸತ್ತು ಹೋದರೆ ಸಾಕು, ನನ್ನ ಪ್ರಾಣನ ತೆಗೆದು ಬಿಟ್ಟರೆ ಸಾಕು, ನನ್ನ ಪ್ರಾಣವನ್ನು ನಾನೇ ತೆಗೆದು ಬಿಡ್ತೇನೆ, ನನಗೆ ಸಾಕಾಯಿತು ಈ ಜೀವಿತ ಎಂಬುದಾಗಿ ಚಿಂತಿಸ್ತಾ ಇದೆಯಾ? ನಿನಗಾಗಿ ದೇವರು ಮಾತಾಡ್ತಾ ಇದ್ದೇನೆ, ನಿನಗೋಸ್ಕರವಾಗಿ ಈ ದಿನ ಮಾತಾಡ್ತೇನೆ. ಮಗಳೇ, ನೀನು ಸಾಯಬೇಕಾದವಳಲ್ಲ. ಮಗನೇ, ನೀನು ಸಾಯಬೇಕಾದವನಲ್ಲ. ನೀನು ಯೇಸು ಕ್ರಿಸ್ತನಿಗಾಗಿ ಮತ್ತಷ್ಟು ಓಡಬೇಕಾದವನು. ಅದಕ್ಕೆ ಎಲಿಯನನ್ನು ದೇವರು ಯಾಕೆ ಪೋಷಿಸಿದ್ರಂದರೆ, ನಿನ್ನ ಶಕ್ತಿ ಮೀರುವಷ್ಟು ನೀನು ಪ್ರಯಾಣ ಮಾಡಲಿಕ್ಕಿದೆ. ನೀನು ಕೂಡ ನಿನ್ನ ಜೀವಿತವನ್ನು ಮರಣದ ಮೂಲಕ ನೀನು ಅಂತ್ಯಗೊಳಿಸಲಿಕ್ಕೆ ನೀನು ತೀರ್ಮಾನಿಸ್ತಾ ಇದೆಯಾ. ಆದರೆ ನಿನ್ನ ತೀರ್ಮಾನ ಅಲ್ಲ, ದೇವರ ತೀರ್ಮಾನ. ನಿನ್ನ ಮೇಲೆ ದೇವ್ರಿಗೊಂದು ಉದ್ದೇಶ ಇದೆ, ನಿನ್ನ ಮೇಲೆ ದೇವ್ರಿಗೊಂದು ಕರಿವಿಕೆ ಇದೆ. ನೀನು ಅಂದ್ಕೊಳ್ಬೋದು, ನನಗೆ ಯಾರು ಸಹಾಯಕರಿಲ್ಲ, ನನ್ನ ಜೀವಿತ ಇಷ್ಟೇ ಎಂಬುದಾಗಿ ಮನುಷ್ಯನ ಮಾತನ್ನು ಕೇಳಿ ನಿರಾಶೆ ಆಗಿರ್ಬೋದು. ಆದರೆ ನಿನಗೋಸ್ಕರ ಪರಲೋಕದಲ್ಲಿ ಒಂದು ಸಹಾಯದ ಹಸ್ತವಿದೆ. ಪರಲೋಕದಿಂದ ನಿನಗೋಸ್ಕರವಾಗಿ ಏನು ಬೇಕಾದರೂ ಮಾಡಿಕೊಡಲಿಕ್ಕೆ ಪರಲೋಕದ ದೇವರು ನಿನಗಾಗಿ ಸಿದ್ಧನಾಗಿದ್ದಾನೆ. ಒಂದು ಬಾರಿ ನೀನು ಆ ದೇವರನ್ನು ದೃಷ್ಟಿಸ್ತೀಯಾ, ಆ ದೇವರಿಗಾಗಿ ಕಾಯ್ತೀಯಾ, ಒಂದು ಬಾರಿ ಆ ದೇವರ ಹತ್ರ ಬೇಡಿಕೊಳ್ತೀಯಾ, ಮೊಣಕಾಲೂರಿ ದೇವರೇ ನೀನು ನನಗಾಗಿ ಇರುವುದಕ್ಕಾಗಿ ಸ್ತೋತ್ರ. ಅಂದು ಎಲಿಯನು ಸೋತು ಬಳಲಿ ಹೋಗಿ ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು ಎಂಬುದಾಗಿ ಕೇಳಿಕೊಂಡಾಗ ಪರಲೋಕದಿಂದ ನಿನ್ನ ದೂತನನ್ನು ಕಳಿಸಿ ಬೇಕಾದ ಆಹಾರವನ್ನು ಕೊಟ್ಟು, ಬಲ ಕೊಟ್ಟು, ಧೈರ್ಯವನ್ನು ಕೊಟ್ಟು ಮತ್ತಷ್ಟು ಪ್ರಯಾಣ ಮಾಡುವ ಹಾಗೆ ದೇವರು ನೀನು ಮಾರ್ಪಡಿಸಿರೋದಾದರೆ ನನ್ನನ್ನು ಕುರಿತು ಈ ದಿನ ಚಿಂತಿಸುವ ದೇವರು ನೀನಾಗಿದ್ದಿ. ಬಳಲಿ ಹೋಗಿರುವ ನನ್ನನ್ನು ನೀನೇ ಹುಡುಕಿ ಬಂದು ಮಾತಾಡ್ತಾ ಇದ್ದಿ ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ನನ್ನೊಂದಿಗೆ ಒಡನಾಡ್ತಾ ಇದ್ದಿ. ಬಳಲಿ ಹೋದ ನನ್ನ ಹೃದಯವನ್ನು, ನನ್ನ ಮನಸ್ಸನ್ನು ನೀನು ಧೈರ್ಯಪಡಿಸ್ತಾ ಇದ್ದಿ. ಬೇಕಾದ ಆತ್ಮಿಕವಾದ ಆಹಾರವನ್ನು ಎಲಿಯನಿಗೆ ಅಂದಿನ ದಿನಗಳಲ್ಲಿ ರೊಟ್ಟಿ ಸ್ತೋತ್ರ ನೀರನ್ನು ಕೊಟ್ಟಿರೋದಾದರೆ ಈ ದಿನ ದೇವರು ನಿನಗೆ ಕೊಡ್ತಾ ಇರೋದು ಜೀವಕರವಾದ ರೊಟ್ಟಿ ಆಗಿದೆ. ಅದೇ ದೇವರ ಮಾತು. ಪ್ರಿಯರೇ, ಎಲಿಯನಿಗೆ ಅಂದು ದೇವದೂತನ ಮೂಲಕ ದೇವರು ರೊಟ್ಟಿಯನ್ನು ನೀರನ್ನು ಕೊಟ್ಟು ಕಳಿಸಿರೋದಾದರೆ ಬಳಲಿ ಸೋತು ಹೋದಂಥ ನಿನಗಾಗಿ ದೇವರು ಈ ದಿನ ತನ್ನ ವಾಕ್ಯಗಳನ್ನೇ ಕೊಡ್ತಾ ಇದ್ದಾನೆ, ತನ್ನ ವಾಕ್ಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ತನ್ನ ವಾಕ್ಯವೆಂಬ ಸ್ತೋತ್ರ ರೊಟ್ಟಿಯನ್ನು ನಿನಗಾಗಿ ಕೊಡ್ತಾ ಇದ್ದಾರೆ. ಬಳಲಿ ಹೋಗಿದೆಯಾ? ದೇವರ ವಾಕ್ಯವನ್ನು ಸ್ತೋತ್ರ ಗ್ರಹಿಸಿಕೊಂಡು ದೇವರ ವಾಕ್ಯದ ಮೂಲಕ ಧೈರ್ಯವನ್ನು ಹೊಂದಿಕೋ, ಶಕ್ತಿಯನ್ನು ಹೊಂದಿಕೋ. ಕ್ರಿಸ್ತಿಯ ಯಾತ್ರೆಯಲ್ಲಿ ಬರುವ ಎಲ್ಲ ಹೋರಾಟಗಳನ್ನು ಜಯಿಸಲಿಕ್ಕಾಗಿ ನಿಮಗೆ ಈ ವಾಕ್ಯವು ಶಕ್ತಿಯನ್ನು, ಬಲವನ್ನು ಕೊಡುವಂಥದ್ದಾಗಿರ್ತದೆ. ಸೋತು ಹೋಗಬೇಡ ಮಗಳೇ, ಸೋತು ಹೋಗಬೇಡ. ನಿನಗಾಗಿ ಒಬ್ಬನಿದ್ದಾನೆ, ನಿನಗಾಗಿ ಒಬ್ಬ ರಕ್ಷಕನಿದ್ದಾನೆ, ನಿನಗಾಗಿ ಪರಲೋಕದಲ್ಲಿ ಒಬ್ಬನಾತನು ಕಾದಿದ್ದಾನೆ. ಆತನು ನಿನಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧನಾದಂಥ ದೇವರೇ ಆಗಿದ್ದಾನೆ. ಹಾಗಾದರೆ ಆ ಸಹಾಯಕ್ಕಾಗಿ ಕಣ್ಣುಗಳನ್ನು ಮುಚ್ಚೋಣ, ಬೇಡಿಕೊಳ್ಳೋಣ. ಯಾವ ಪರಿಸ್ಥಿತಿಯಲ್ಲಿ ನೀನು ಬಳಲಿ ಹೋಗಿದೆಯೋ ಗೊತ್ತಿಲ್ಲ, ಯಾವೆಲ್ಲ ವಿಷಯಗಳಲ್ಲಿ ಸೋತು ಹೋಗಿದೆಯೋ ಗೊತ್ತಿಲ್ಲ, ಆದರೆ ದೇವರು ನಿನ್ನ ಕುರಿತು ಈ ದಿನ ಮಾತಾಡಿದ ದೇವರಿಗೆ ನಿನ್ನನ್ನು ನೀನು ಒಪ್ಪಿಸಿಕೊಡೋದಾದರೆ ನಿನ್ನ ಪರಿಸ್ಥಿತಿಗಳಲ್ಲಿ ಒಂದು ಬದಲಾವಣೆಯನ್ನು ಖಂಡಿತವಾಗಲೂ ದೇವರು ತರುವವರಾಗಿದ್ದಾರೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನೀವು ಮಾತಾಡಿದ ನಿನ್ನ ಕೃಪೆಗಾಗಿ ಸ್ತೋತ್ರ. ಬಳಲಿ ಹೋದವರಿಗೆ ನೀನೇ ಸಹಾಯಕನು ಎಂಬುದಾಗಿ ನಮ್ಮೊಂದಿಗೆ ಮಾತಾಡಿದೆ. ಬಳಲಿ ಹೋದಂಥ ದೇವರೇ, ಎಲಿಯನಿಗೆ ನೀನೇ ಸಹಾಯಕನಾಗಿದ್ದು ನನ್ನ ಜೀವಿತ ಸಾಕಾಯಿತು, ನನಗೆ ಮರಣವನ್ನು ಬರಮಾಡು ಎಂಬುದಾಗಿ ಕೇಳಿಕೊಂಡ ಎಲಿಯನಿಗೆ ದೇವರೇ ಬೇಕಾದ ಆರೋಗ್ಯ, ಬಲವನ್ನು, ಧೈರ್ಯವನ್ನು, ಆಹಾರವನ್ನು ಕೊಟ್ಟು ನಿನ್ನ ದೂತನ ಮೂಲಕ ಪೋಷಿಸಿದೆ. ನನ್ನನ್ನು ಕೂಡ
ನನ್ನ ಜೀವಿತ ಸಾಕಾಯಿತು ಎಂಬುದಾಗಿರುವ ಪರಿಸ್ಥಿತಿಯಲ್ಲಿರುವ ನನಗೋಸ್ಕರ ನೀನು ಮಾತಾಡಿ ನನ್ನನ್ನು ಎಚ್ಚರಿಸಿದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಮಾತಾಡಿದ ನಿನ್ನ ಕೃಪೆಗಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೇಳಿದಾಗೆ ಅನೇಕರು ಈ ವಾಕ್ಯವನ್ನು ಕೇಳುವ ಹಾಗೆ ಅನೇಕರಿಗೆ ವಾಕ್ಯವನ್ನು ಕಳಿಸಿಕೊಡಿರಿ. ಅವರು ಕೂಡ ದೇವರಲ್ಲಿ ಬಳಲಿ ಹೋದ ಪರಿಸ್ಥಿತಿಯಲ್ಲಿ ಬಲವನ್ನು ಹೊಂದಿಕೊಂಡು ಅವರು ಮುಂದೆ ಹೋಗುವವರಾಗಿರಲಿ. ದೇವರು ತಾನೇ ಅವರನ್ನು ಕೂಡ ಬಲಪಡಿಸಲಿ. ಹಾಗೆ ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ಗ್ರೂಪ್ಗಳಿಗೆ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ ಆ ಪ್ರಾರ್ಥನೆಗಳ ಲಿಂಕ್ ಸಿಗ್ತದೆ. ಮಧ್ಯರಾತ್ರಿ 3 ಗಂಟೆಯಿಂದ 4:15 ಗಂಟೆ ಪ್ರಾರ್ಥನೆ ಇದೆ. ಸಂಜೆ 7:30ಯಿಂದ 8:45 ಗೂಗಲ್ ಮೀಟ್ನಲ್ಲಿ ಪ್ರಾರ್ಥನೆ ಇದೆ. ಅದಕ್ಕೆಲ್ಲ ಜಾಯ್ನ್ ಆಗ್ಬೋದು. ಅದು ಮಾತ್ರವಲ್ಲದೆ ಮೇ ತಿಂಗಳಿಂದ ಬೈಬಲ್ ಸ್ಟಡಿ ಸ್ಟಾರ್ಟ್ ಆಗ್ತಾ ಇದೆ. ದೇವರ ಸಹಾಯ ಇರೋದಾದರೆ ನೀವು ಜಾಯ್ನ್ ಆಗಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದುವರೆಗಳ ಕವಲ ವಾಕ್ಯನ ವೀಕ್ಷಿಸಿದ ದೇವರು ನಿಮ್ಮನ್ನು ಬಲಪಡಿಸಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಆಮೇನ್ ಆಮೇನ್.